ನಿಜ ನನಗಂತೂ ಎಷ್ಟು ಖುಷಿ ಆಗ್ತಾ ಐತೆ ಅಂದ್ರೆ ನಿಮ್ಮಿಂದ ತುಂಬಾ 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 ಖುಷಿ ಆಗ್ತಾ ಐತೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗೊತ್ತಾ. ಅಪ್ಪ ಇಷ್ಟು ಬೇಗ ನನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ತೈತೆ ಅಂತ ನಾನು ಕನಸಲ್ಲೂ ಅನ್ಕೊಂಡಿರಲಿಲ್ಲ. ಇಷ್ಟು ಬೇಗ ನನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋಯ್ತು. ಸದ್ಯ ಅವನಿನ್ನ ನನ್ನ ತಂಟೆಗಂತೂ ಗ್ಯಾರಂಟಿ ಬರಲ್ಲ. ಇನ್ನು ನಾನಂತೂ ಆರಾಮಾಗಿದ್ಬಿಡ್ತೀನಿ. ನಾನಂತೂ ಖುಷಿಯಾಗಿದ್ಬಿಡ್ತೀನಿ. ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದನೇ. ನೀವಿಲ್ಲ ಅಂತ ಹೇಳಿದ್ರೆ ಖಂಡಿತ ನಾನು ಏನು ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ನೀವು ಇರೋದಕ್ಕೆ ತಾನೇ ನಾನು ಇಷ್ಟೆಲ್ಲ ಮಾಡಿದ್ದು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ನೋಡು, ಇಷ್ಟು ಮಾಡಲಿಲ್ಲ ಅಂದರೆ ಹೆಂಗೆ ಹೇಳು? ನಿನ್ನ ಫ್ರೆಂಡ್ ಅಲ್ವಾ, ಇಷ್ಟಾದರೂ ನೀನು ಸಹಾಯ ಮಾಡಲೇಬೇಕು ಅಂತ ಅನ್ನಿಸ್ತು ನನಗೆ. ಈ ನನ್ನ ಮಗ ಬಡ್ಡಿ ನನ್ನ ಮಗ ನೀನು ಸವಸಕ್ಕೆ ಬರಲ್ಲ. ಹಾಗೆಯೇ ಮೊಬೈಲಲ್ಲಿರೋ ಎಲ್ಲ ಫೋಟೋಸನ್ನು ವೀಡಿಯೋಸ್ನೆಲ್ಲ ಡಿಲೀಟ್ ಮಾಡಿಬಿಡು, ಓಕೆನಾ? ನಿನ್ನ ಮೇಲೆ ಖುಷಿಯಾಗಿ ಆರಾಮಾಗಿ ನಿನಗೆ ಹೆಂಗೆ ಬೇಕೋ ಹಂಗೆ ಇದ್ಕೊಂಡು ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡು, ಓಕೆನಾ? ಇಲ್ಲಿ ನೋಡಿ, ಅವ್ರ ಅಮ್ಮ ಒಂದು ಫೋನ್ಗೆ ಫೋನ್ ಮೇಲೆ ಫೋನು ಮಾಡ್ತಿದ್ದಾರೆ. ಹೌದಾ? ಎಷ್ಟು ಮಿಸ್ ಕಾಲ್ ಬಂದವೆ? ಒಂದು 15 ಮಿಸ್ ಕಾಲ್ ಬಂದವಾಗ್ಲೇನೆ. ಕಿಡ್ನಾಪ್ ಮಾಡಿದೀವಿ ಅಂತ ಹೇಳ್ಬಿಡದ? ಇಲ್ಲ ಅಂತ ಹೇಳಿದ್ರೆ ಇವ್ರ ಕಡೆಯಿಂದ ನಿಂಗೆ ಏನಾದರೂ ಕೆಲಸ ಆಗಬೇಕಾ? ಇವಳ ಕಡೆಯಿಂದ ನನಗೇನು ಕೆಲಸ ಆಗಬೇಕು? ಮನೆಯಾಳಿ ಇವಳಂತನೂ ಒಂಚೂರು ಸರಿ ಇಲ್ಲ. ಇವಳು ದೊಡ್ಡ 420 ದೊಡ್ಡ 844 ಅದೇನೋ ಅಂತಾರಲ್ಲ ಅಂತೋಳು ಇವಳು. ನಮ್ಮ ಅಪ್ಪ ಅಮ್ಮಂಗೆ ತುಂಬಾ ಹಿಂಸೆ ಕೊಟ್ಬಿಟ್ಟವಳೆ ಇವಳಂತನೂ. ನಮ್ಮ ಅಮ್ಮ ಅಂತೂ ಹೆವಿ ಬೇಜಾರು ಮಾಡ್ಕೊತಾಳೆ. ಇವಳು ನೋಡಿದ್ರೆ ಸಾಕು ನಮ್ಮಮ್ಮ ತುಂಬ ಬೇಜಾರು ಮಾಡ್ಕೊತಾರೆ ಗೊತ್ತಾ. ಅಷ್ಟೆಲ್ಲ ಕಾಟ ಕೊಟ್ಬಿಟ್ಟವಳು ನಮ್ಮಮ್ಮಂಗೆ. ಈಗ ಫೋನ್ ಮೇಲೆ ಫೋನ್ ಮಾಡ್ತಾವಳು. ಮಗನ ಫೋನ್ ಕಿತ್ಕೊಂಡು ಬಂದಿದ್ದೀವಲ್ಲ, ಗೊತ್ತಿಲ್ಲ ಈಗ ಏನು ಮಾಡೋದು, ಏನು ಹೇಳೋದು? ನಿಮ್ಮ ಅಪ್ಪ ಅಮ್ಮಂಗೆ ಅಷ್ಟೊಂದು ಕಾಟ ಕೊಟ್ಟವಳೆ ಅಂದರೆ ಅವಳು ಕಾಲಿಗೆ ಬೀಳಂಗೆ ಮಾಡಲಿಲ್ಲ ಅಂದರೆ ಸಮಾಧಾನ ತಾನೇ ಇಲ್ಲ ಗೊತ್ತೇಳು. ಕುಡಿಲಿ ಫೋನ್ನ. ಅಯ್ಯೋ, ಏನು ಮಾಡಬೇಕು ಅನ್ಕೊಂಡಿದ್ದೀರಾ? ನೀನು ಕೊಡು ಮಾರೈತಿ ಫೋನ್ನ. ನಮ್ಮ ಹಳ್ಳಿಯವ್ರ ಟ್ಯಾಲೆಂಟ್ ನಿನಗೆ ಇನ್ನೂ ಗೊತ್ತಿಲ್ಲ. ನಮ್ದಂತೂ ಹೆವಿ 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 ಟ್ಯಾಲೆಂಟ್ ನಮ್ಮದು, ಗೊತ್ತಾಯ್ತಾ? ಈಗ ತೋರಿಸ್ತೀನಿ ನಾನೇನು ಅಂತ. ಕೊಡಿಲಿ ಫೋನ್ನ. ಹೀಗೆ ನೋಡು ಏನು ಮಾಡ್ತೀನಿ ಅಂತ. ಹಲೋ ಹಲೋ ಮಗನೇ, ಏನಾಯ್ತು? ಒಪ್ಕೊಳ್ಳ ಮದುವೆಗೆ? ನನ್ನ ಮದುವೆಗೆಲ್ಲ ತಯಾರಿ ಮಾಡೋಣ ಅಂತ ಹೊರಗಡೆ ಬಂದಿದ್ದೀನಿ. 15 ಸಲ ಫೋನ್ ಮಾಡಿದ್ದೀನಿ. ಫೋನ್ ರಿಸೀವ್ ಮಾಡದೆ ಏನೋ ಮಾಡ್ತಾ ಇದೆಯಾ ನೀನು ಕೊಂಗ? ಬೇಗ ಫೋನ್ ರಿಸೀವ್ ಮಾಡಬೇಕು ತಾನೇ. ಅವಳನ್ನ ಕರ್ಕೊಂಡ್ಬಿಟ್ಟು ಬಾ. ನೋಡ್ತಾ ಇರು, ಮದುವೆ ಎಲ್ಲ ಮುಗಿಸ್ಬಿಟ್ಟು ಅವ್ರಿಗೊಂದು ಗತಿ ಕಾಣಿಸೋಣ. ಯಾಕೋ ಸೈಲೆಂಟ್ ಆಗಿದ್ಯಾ? ಹಲೋ, ಮಾತಾಡೋ. ಹೋ, ಅವಳ ಪಕ್ಕದಲ್ಲೇ ಅವಳ? ಪರವಾಗಿಲ್ಲ ಬಿಡು. ಆ ಮನೆಯಾಳಿನ ಮದುವೆ ಮಾಡ್ಕೊಂಡು ನಮ್ಮನೆ ಕರ್ಕೊಂಡು ಬಾ. ಅವಳಿಗೊಂದು ಗತಿ ಕಾಣಿಸ್ತೀನಿ, ಸರಿಯಾಗಿ ಕಾಣಿಸ್ತೀನಿ ಅವಳಿಗೊಂದು ಗತಿನ. ಆಮೇಲೆ ನೋಡಿವಂತೆ ನಾನು ಏನು ಮಾಡ್ತೀನಿ ಅಂತ ಹೇಳಿ. ಅವ್ರ ಫ್ಯಾಮಿಲಿನೇನೆ ಉಡಾಯಿಸ್ಬಿಡ್ತೀನಿ ನಾನಂತೂ. ನೋಡು, ಮದುವೆಗೆ ತಯಾರಿ ಮಾಡ್ಕಂತ ಹೇಳ್ದಲ್ಲ, ಚೌಟ್ರಿ ಗ್ಯೂಟ್ರಿ ಎಲ್ಲ ಬುಕ್ ಮಾಡ್ಕೊಳಕ್ಕೆ ಎಲ್ಲನೂ ಅವ್ರಿಗೆ ಹೇಳೋಣ, ಸರಿನಾ? ನಾವ್ಯಾಕೆ ಸುಮ್ಮನೆ ದುಡ್ಡು ಖರ್ಚು ಮಾಡಬೇಕು ಹೇಳು ಮಗನೇ? ನಿಮ್ಮ ಅಮ್ಮನ ಇಷ್ಟು ವರ್ಷದ ಕನಸನ್ನ ಇವಾಗ ಈಡೇರಿಸ್ತಾ ಇದೆಯಾ ನೀನು? ನನ್ನ ಮುದ್ದಿನ ಮಗ ನೀನು. ಆದಷ್ಟು ಬೇಗ ಈ ಎಲ್ಲನೂ ನಾವು ಅನ್ಕೊಂಡಂಗೆ ಆಗ್ತೈತೆ. ಅಮ್ಮ ಮಗ ಸೇರ್ಕೊಂಡು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿರೋ ಥರ ಇದೆ. ವಾ ವಾ ವಾ, ನಿಮ್ಮ ಪ್ಲಾನಿಂಗಂತೂ ನಾನು ಅವಾರ್ಡೇ ಕೊಡ್ಬೇಕು ನಿಮ್ಮ ಪ್ಲಾನಿಂಗಿಗೆ. ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀರಾ, ತುಂಬ ಚೆನ್ನಾಗಿ ಡೌ ಮಾಡ್ತೀರಾ. ನಿಮಗೆಲ್ಲ ಕರ್ಕೊಂಡೋಗಿ ಹೇಳಿದ್ನಲ್ಲ, ಅವಾರ್ಡೇ ಕೊಡೋದು ನಿಮಗೆ. ಯಾರೋ ನೀನು? ನನ್ನ ಮಗನ ಫೋನ್ ಯಾಕೋ ನಿನ್ನ ಹತ್ರ ಐತೆ? ಯಾರೋ ನೀನು? ನನ್ನ ಮಗನ ಏನೋ ಮಾಡಿದೆ? ಯಾರೋ ನೀನು? ಅಯ್ಯೋ ಆಂಟಿ, ನೀವು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ರಲ್ವಾ, ಅದಕ್ಕೇನೆ ನಾವು ಒಂಚೂರಲ್ಲಿ ಅಂತ ಜಾಸ್ತಿ ಮಾಡಿಲ್ಲ ಆಂಟಿ. ಸ್ವಲ್ಪ ಪ್ಲಾನ್ ಮಾಡಿದ್ವಿ ಅಷ್ಟೇನೆ. ಅಷ್ಟಕ್ಕೆ ನೀವು ಇಷ್ಟೊಂದೆಲ್ಲ ದಂಗ ಹೋಗ್ಬಿಟ್ಟು ಏನಾಯ್ತು ಅಂತ ಗಾಬರಿಯಾಗಿ ಕೇಳಿದ್ರೆ ನಮಗೂ ಒಂಥರ ಆಗುತ್ತೆ ಆಂಟಿ. ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ರ ಆಂಟಿ, ಅಮ್ಮ ಮಗ. ಅದಕ್ಕೇನೆ ನಾನು ನನ್ನ ಫ್ರೆಂಡ್ ಸೇರ್ಕೊಂಡು ನಿನ್ನ ಮಗನ ಕಿಡ್ನಾಪ್ ಮಾಡಿಬಿಟ್ಟಿದ್ದೀವಿ ಆಂಟಿ. ಅವ್ನು ಎಂಥ ಜಾಗದಲ್ಲಿ ಇಟ್ಟಿದ್ದೀವಿ ಅಂದರೆ ಇವತ್ತು ರಾತ್ರಿಗೆ ಮೇ ಬಿ ಅವನು ಹೋಗಿ ಹಾಕ್ಸ್ಕೊಳ್ಳೋದಂತೂ ಪಕ್ಕ. ನೀವಂತೂ ಪೊಲೀಸರ್ಗೆ ಹೇಳಿದ್ರು ಅವ್ನು ಸಿಗಲ್ಲ ಬಿಡಿ. ಯಾಕಂದ್ರೆ ಫೋನಾಗ ಮಾತಾಡ್ತಿರೋದು ನಿಮ್ಮ ಮಗನ ಫೋನಾಗೆ ತಾನೇ ಮಾತಾಡ್ತಿರೋದು. ನಾವು ಯಾರು ಅಂತನೂ ನಿಮಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ನೀವು ಪೊಲೀಸ್ ಕಂಪ್ಲೇಂಟ್ ಅಂತ ಹೋದ್ರೂ ಏನೂ ಪ್ರಯೋಜನ ಇಲ್ಲ. ನಿನ್ನ ಮಗನ ಕತೆ ಫಿನಿಶ್. ಅಯ್ಯೋ ಬೇಡ. ಹಿರನೊಬ್ಬ ಮಗ ಪ್ರೀತಿಯಿಂದ ಬೆಳೆಸಿದೀನಿ. ಹಿನಮ್ಮ ರಮ್ಯಾ, ಅಯ್ಯೋ ನಿನ್ನ ಮಗಳು ತರ ನೋಡ್ಕೊಂಡಿದೀನಿ. ಅದಕ್ಕೆ ನನಗೆ ತಕ್ಕ ಸಾಕ್ಷಿ ಮಾಡ್ತಿದ್ಯಾ ನೀನು? ನೋಡ್ತಾ ಇದ್ದೀನಿ ಆಂಟಿ, ಯಾವ ತರ ನೀವು ನನ್ನ ನೋಡ್ಕೊಂಡ್ರಿ, ಯಾವ ತರ ಪ್ಲಾನ್ ಮಾಡಿದೀರಾ, ನಮ್ಮ ಅಪ್ಪ ಅಮ್ಮಂಗೆ ಎಷ್ಟು ಹಿಂಸೆ ಕೊಟ್ರಿ, ಇದೆಲ್ಲ ತುಂಬಾ ಚೆನ್ನಾಗಿ ನೋಡ್ತಾ ಇದ್ದೀನಿ. ನೋಡಿ, ನಿಮ್ಮ ಮಗ ನಮ್ಮ ಕೈ ವಶದಗವನೆ. ನೀವು ಮಾಡಿರೋ ಪ್ಲಾನ್ ಎಲ್ಲ ಉಲ್ಟಾ ಹೋಗ್ಬಿಟ್ಟೈತೆ. ಈಗ ನಿಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ. ಸಪ್ಪುಗೆ ಅದೇನು ಅಂತಾರಲ್ಲ, ಬೇಜಾರು ಮಾಡ್ಕೊಂಡು ಅಯ್ಯೋ ಬಿಡು ಅಂತ ಕೂತ್ಕೋಬೇಕು. ನಿಮ್ಮ ಮಗನ ಕನ್ಸನ್ನ ಮರ್ತ್ಬಿಡಿ. ಸರಿ ಆಂಟಿ, ನಾ ಫೋನ್ ಕಟ್ ಮಾಡ್ತೀವಿ. ಅಯ್ಯೋ ರಮ್ಯಾ, ಬೇಡ. ನಿಂಗೇನು ಬೇಕು ಕೇಳು, ನಾನು ಕೊಡ್ತೀನಿ. ದಯವಿಟ್ಟು ನನ್ನ ಮಗಂಗೆ ಏನು ಮಾಡಬೇಡ. ಹೌದಾ? ನಿಮ್ಮ ಮಗಂಗೆ ಏನು ಮಾಡಬಾರ್ದು ಅಂತಂದ್ರೆ ನಾವು ಹೇಳ್ದಂಗೆ ನೀನು ಕೇಳಬೇಕು. ನಾವು ಹೇಳಿದ್ದೆಲ್ಲ ನೀನು ಕೇಳಿದ್ರೆ ನಿನ್ನ ಮಗ ಇರೋ ಜಾಗನ ಹೇಳ್ತೀನಿ. ಇಲ್ಲ ಅಂತ ಹೇಳಿದ್ರೆ ಏನಾದರೂ ಮಾಡ್ಕೊ. ನಿನ್ನ ಮಗ ಹೋಗಿ ಹಾಕ್ಸ್ಕೊತಾನೆ. ಈ ಫೋನು ತಗೊಂಡೋಗಿ ಅಲ್ಲೇ ಬಿಸಾಕ್ಬಿಟ್ಟು ಬರ್ತೀವಿ, ಓಕೆನಾ? ರಮ್ಯಾ, ನೀನು ಹೇಳಿದ್ದೆಲ್ಲ ಕೇಳಲ್ಲ ಅಂತ ಅನ್ಕೊಂತೀನಿ ಅಮ್ಮ. ಇಲ್ಲ ಕೇಳ್ತೀನಿ. ನೀವು ಹೇಳ್ದಂಗೆ ಕೇಳ್ತೀನಿ. ಪ್ಲೀಸ್ ನನ್ನ ಮಗಂಗೆ ಏನು ಮಾಡಬೇಡಿ. ನಿಮ್ಗೆ ಏನು ಮಾಡ್ಬೇಕು ಹೇಳಿ? ಈಗ ಸದ್ಯಕ್ಕೆ ಏನು ಮಾಡಬೇಕು ಹೇಳಿ? ಹಬ್ಬಬ್ಬಬ್ಬ, ಈಗ ದಾರಿಗೆ ಬಂದ್ಲು ಕಳ್ಳಿ. ನೋಡಿ, ನಮ್ಮ ಆಂಟಿ ರಚ್ಚು ಅವರು ತುಂಬ ಚೆನ್ನಾಗಿ ಗೊತ್ತಿರ್ಬೇಕಲ್ವ ನಿಮಗೆ?
ತುಂಬಾ ಚೆನ್ನಾಗಿ ಅವಮಾನ ಮಾಡಿದ್ರಂತೆ, 2-3 ಸಲ ಬಹಳ ಬಹಳ ಅವಮಾನ ಮಾಡಿದ್ರಂತೆ. ಗೊತ್ತಿಲ್ದಂಗಿರುತ್ತಾ? ತುಂಬಾ ಚೆನ್ನಾಗಿ ಗೊತ್ತಿರ್ಬೇಕು ನಿಮ್ಗೆ. ಆ ಗೊತ್ತು ಗೊತ್ತು ಹೇಳಿ. ಹಾ, ಅವ್ರ ಕಾಲಿಗೆ ಬಿದ್ದು ನನ್ ತಪ್ಪಾಯ್ತು, ನನ್ನ ಕ್ಷಮಿಸ್ಬಿಡು, ಇನ್ನೊಂದ್ಸಲ ನಿಮ್ ತಂಟೆಗೆ ಬರಲ್ಲ, ನಿಮ್ ಮಗಳು ವಿಚಾರಕ್ಕೆ ಬರಲ್ಲ, ಇನ್ನೇನಕ್ಕೂ ಬರಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ, ಇದೇ ಕೊನೆ, ಇದೇ ಲಾಸ್ಟು ಅಂತ ಹೇಳ್ಬಿಟ್ಟು ಕೈ ಮುಗಿದು ಕಾಲಿಗೆ ಬಿದ್ದು ಬೇಡ್ಕೋಬೇಕು ನೀನು. ಇದೇ ಲಾಸ್ಟ್, ಇದೇ ಕೊನೆ, ಹಂಗೆ ಹಿಂಗೆ ಅಂತ ಕೇಳಬೇಕು. ನಮ್ಮ ಅತ್ತೆ ಕ್ಷಮಿಸಿದೀನಿ ಅಂತ ಹೇಳಿದ್ರೆ ಮಾತ್ರ ನಿಮ್ಮ ಮಗುನ ಈಚೆ ಕಡೆ ಬಿಡ್ತೀನಿ. ಇಲ್ಲ ಅಂದ್ರೆ ಇಲ್ಲೇ ಹೋಗಿ ಹಾಕ್ಸ್ಕತಾನೆ, ಏನ ಎತ್ಕೊಂಡು ಹೋಗ್ಬೇಕಾಗುತ್ತೆ. ಏನು, ನಾನು ಅವಳ ಹತ್ರ ಹೋಗಿ ಕ್ಷಮೆ ಕೇಳ್ಬೇಕಾ? ಸಾಧ್ಯನೇ ಇಲ್ಲ. ಹೌದಾ? ಸಾಧ್ಯ ಇಲ್ಲ ಅಂದ್ರೆ ಬೇಡ ಬಿಡಿ, ನಿಮ್ಮ ಮಗನ್ ಬಿಡಕ್ಕೂ ನಾವು ಸಾಧ್ಯನೇ ಇಲ್ಲ. ಯೋಚನೆ ಮಾಡಿ, ನಿಮ್ಮ ಮಗ ಮುಖ್ಯನಾ ಯಾರು ಮುಖ್ಯ ಅಂತೇಳಿ. ಯಾರು ಮುಖ್ಯ ಅಂದ್ರೂ ಅದೇನೋ ಅಂತಾರಲ್ಲ ನೋಡಿ, ಓಕೆನಾ? ಸದ್ಯಕ್ಕೆ ಯೋಚನೆ ಮಾಡಿ ನೀವು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮಗನ ಕತೆ ಮುಗಿದೈತೆ. ಎಷ್ಟು ಬೇಗ ನೀವು ಹೋಗಿ ಕ್ಷಮೆ ಕೇಳ್ತಿರೋ ಅಷ್ಟು ಬೇಗ ನಿಮ್ಮ ಮಗ ಮನೆಗೆ ವಾಪಸ್ ಬರ್ತಾನೆ. ಇಲ್ಲ ಅಂತಂದ್ರೆ ಅವನ ಕತೆನೂ ಹರ ಹರ ಮಹಾದೇವನೇ. ಬೇಡ ಬೇಡ ಬೇಡ, ನನಗೆ ನನ್ನ ಮಗ ಅಷ್ಟೇನೆ ಮುಖ್ಯ, ನನ್ನ ಮಗ ಮಾತ್ರನೇ ಮುಖ್ಯ ನನಗೆ. ಆಯಿತು, ನೀವು ಹೇಳ್ದಂಗೆ ಕೇಳ್ತೀನಿ. ಹೋಗಿ ನಾನು ಅವಳ ಹತ್ರ ಕ್ಷಮೆ ಕೇಳಿಬಿಟ್ಟು ಫೋನ್ ಕೊಡ್ತೀನಿ. ಫೋನಾಗ ಅವಳು ಕ್ಷಮಿಸಿದ್ದೀನಿ ಅಂತ ನಿಮ್ಮ ಹತ್ರ ಹೇಳಿದ್ಮೇಲೆ ಬೇಕಾದರೆ ನೀವು ನನ್ನ ಮಗನ ಬಿಟ್ಬಿಡಿವ್ರಂತೆ. ನಾನು ಈ ಕ್ಷಣನೇ ಹೋಗ್ತಾ ಇದ್ದೀನಿ, ಈ ಕ್ಷಣನೇ ಹೋಗ್ಬಿಟ್ಟು ರಚ್ಚು ಹತ್ರ ಕ್ಷಮೆ ಕೇಳ್ಬಿಟ್ಟು ಬರ್ತೀನಿ. ದಯವಿಟ್ಟು ನನ್ನ ಮಗಂಗೆ ಏನೂ ಮಾಡಬೇಡಿ, ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಅವ್ನಿಗೇನಾದರೂ ಅಲ್ಲಿ ಹೆಚ್ಚು ಕಡಿಮೆ ಆದರೆ ನಾನು ಬದುಕಿರಲ್ಲ. ಪ್ಲೀಸ್ ಏನಾದರೂ ಒಂದು ಇದು ಮಾಡಿ ಪ್ಲೀಸ್. ನಾವು ನಿಮ್ಮಂಥ 3 ಬಿಡ್ ಜನ ಅಲ್ಲ ಆಂಟಿ. ಫಸ್ಟ್ ನಮ್ಮ ಅಮ್ಮನ ಹತ್ರ ಹೋಗಿ ನಡೆದ್ರೆ ವಿಚಾರ ಎಲ್ಲ ಹೇಳಿ, ಏನೇನು ನಡೀತು ಅಂತ ಎಲ್ಲ ಹೇಳಿ ಕ್ಷಮೆ ಕೇಳಿ. ಇಲ್ಲ ಅಂದರೆ ಹೇಳಿದ್ನಲ್ಲ ನಿಮ್ಮ ಮಗನ ಕತೆ ಫಿನಿಶ್ ಅಂತ. ನಿಮ್ಮಷ್ಟು ನಾವೇನು ಬಿಟ್ಕೋತಿಲ್ಲ. ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಅದೆಲ್ಲ ನಮಗೂ ಐತೆ. ನಿಮ್ಮ ಥರ ನಾವೆಲ್ಲನೂ ಅದೇನೋ ಅಂತಾರಲ್ಲ, ದುಡ್ಗೋಸ್ಕರ ಒಬ್ರು ಜೀವನ ಹಾಳು ಮಾಡೋ ಅಂಥ ಫ್ಯಾಮಿಲಿ ಎಲ್ಲ ನಮ್ಮದು. ಹೋಗಿ ಇನ್ನೊಂದ್ಸಲ ನಮ್ಮ ಮನೆ ವಿಚಾರಕ್ಕೆ ನಮ್ಮ ಮನೆ ಸವಾಸಕ್ಕೆ ಬರಲ್ಲ ಅಂತ ನಮ್ಮ ಅಮ್ಮನ ಹತ್ರ ಹೋಗಿ ಹೇಳಿ, ಅಷ್ಟೇ ಸಾಕು. ಆಯಿತು ಆಯಿತು, ಈಗಲೇ ಈ ಕ್ಷಣನೇ ಹೋಗ್ತೀನಿ. ಪ್ಲೀಸ್ ಅಲ್ಲೇ ಇರಿ, ನನ್ನ ಮಗಂಗೆ ಏನೂ ಆಗಬಾರ್ದು, ಅಲ್ಲೇ ಇರಿ. ಈ ಕ್ಷಣನೇ ಹೋಗ್ಬಿಟ್ಟು ನಾನೆಲ್ಲ ಕ್ಷಮೆ ಕೇಳಿಬಿಟ್ಟು ಆರಾಮಾಗಿ ಬರ್ತೀನಿ. ಸರಿ ಆಯ್ತಾ? ಆಟೋ, ಹಾಂ, ಇಲ್ಲಿ ಯಾವುದೋ ಆಟೋ ಐತೆ, ಆಟೋದಲ್ಲೇ ಅರ್ಜೆಂಟಾಗಿ ಹೋಗ್ತೀನಿ ಈಗ. ಹೆಂಗೆ ಒಂದೇ ಕಲ್ಲಗೆ 2 ಅಕ್ಕಿ ಉದ್ರೋದ್ವು. ನಾನು ಹೇಳಿಲ್ವಾ ಏನಾದರೂ ಬುದ್ಧಿ ಕಲಿಸ್ಬೇಕು ಅಂತ ನಿಂತ್ಕೊಂಡ್ರೆ ಎಲ್ಲರಿಗೂ ಬುದ್ಧಿ ಕಲಿಸ್ತೀನಿ ಅಂತ. ತಗೋ ಫೋನ್. ಏನದು ಅಲ್ಲೇನವನು ಏನೂ ತೊಂದರೆ ಇಲ್ಲ ಅವನಿಗೆ. ಇನ್ನು ಸ್ವಲ್ಪ ಟೈಮ್ ಅಷ್ಟೇನೆ. ನಿಮ್ಮ ಅಮ್ಮನ ಹತ್ರ ಹೋಗಿ ಕ್ಷಮೆ ಎಲ್ಲ ಕೇಳಿದ್ಮೇಲೆ ಹೋಗ್ಬಿಟ್ಟು ಅವನ್ನ ಬಿಟ್ಬಿಡೋಣ, ಸರಿನಾ? ಇನ್ನು ಅವ್ನು ಇರಿಸ್ಕೊಂಡು ನಾವು ತಾನೇ ಏನು ಮಾಡೋಣ ಹೇಳು? ನೀವು ಎಷ್ಟು ಒಳ್ಳೆಯವರು, ಅಷ್ಟೇ ಇಂಟೆಲಿಜೆಂಟ್ ಇದ್ದೀರಾ ನೀವು. ನಿಜ ಹೇಳ್ತೀನಿ, ನಿಮ್ಮಷ್ಟು ಇಂಟೆಲಿಜೆಂಟ್ ನಾನು ನೋಡೇ ಇಲ್ಲ. ನಿಜ, ತುಂಬ ಇಂಟೆಲಿಜೆಂಟ್ ನೀವಂತೂ. ಫ್ಯಾಮಿಲಿ ಅಂತ ಬಂದರೆ ಎಷ್ಟೆಲ್ಲ ಸಪೋರ್ಟ್ ಮಾಡ್ತೀರಾ, ಸಹಾಯ ಮಾಡ್ತೀರಾ, ಎಷ್ಟೆಲ್ಲ ಇಷ್ಟಪಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಅಬ್ಬಾ, ನನಗೆ ನೀವು ನೋಡಿ ಹೆಮ್ಮೆ ಆಗ್ತಾಯಿದೆ. ಥ್ಯಾಂಕ್ ಯು. ನಾನು ದುರಾಂಕಾರವಾಗಿ ಮಾತಾಡಿ ಏನಾದರೂ ದೌಲತ್ ಮಾಡಿದರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ಸರಿನಾ? ಇವಾಗ ಅರ್ಥ ಆಗ್ತೈತೆ ಯಾರು ಹೆಂಗೆ ಅಂತ. ಹಾಕು ಮೇಡಮ್, ಜಾಸ್ತಿ ಹೊಗಳ್ಬೇಡಿ. ತಗೊಳ್ಳಿ ಫೋನ್ನ, ನಾನು ಹೊಲ್ದ ಹತ್ರ ಹೋಗ್ಬಿಟ್ಟು ಬರ್ತೀನಿ. ನೀರು ಕಟ್ಟು ಅಂತ ನಮ್ಮ ಅಪ್ಪ ಹೇಳಿದ್ರು, ಮರ್ತೇ ಹೋದೆ. ಸರಿ ಆಯಿತು. ನಿಮ್ಮ ಅಮ್ಮ ಏನಾದರೂ ಕ್ಷಮಿಸಿದ್ದೀನಿ ಅಂತ ಫೋನ್ ಹಾಕಿದ್ರೆ ನನಗೊಂದು ಫೋನ್ ಮಾಡಿ, ಓಕೆ? ನನ್ನ ನಂಬರ್ ತೊಗೊಳ್ಳಿ, ನನಗೊಂದು ಫೋನ್ ಹಾಕಿ. ಹಾಗೇನೇ ನಾನು ಅವನ್ನ ಹೋಗ್ಬಿಟ್ಟು ಬಿಟ್ಬಿಟ್ಟು ಬರ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಫೋನಲ್ಲಿರೋ ಫೋಟೋ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿ, ಓಕೆನಾ? ಹಾಗೆ ಇಟ್ಕೊಬಿಡಿ. ಜಿಮೇಲಾಗೆಲ್ಲ ಸೇವ್ ಆಗಿರ್ತವೆ. ಗೂಗಲ್ ಫೋಟೋಸಲ್ಲೆಲ್ಲ ಹೋಗ್ಬಿಟ್ಟು ನೀಟಾಗಿ ಡಿಲೀಟ್ ಮಾಡಿ, ಒಂದು ಬಿಡ್ದಿದ್ದಂಗೆ ಮಿಸ್ ಮಾಡಿದಂಗೆ ಡಿಲೀಟ್ ಮಾಡಿ. ಓಕೆ, ಥ್ಯಾಂಕ್ ಯು.